ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕುಮಾರ್ ಚಾನಲ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಲೌಸ್ನ ಯಾವ ರೀತಿ ಸ್ಟಿಚ್ ಮಾಡೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಜನ ಕಟ್ಟಿಂಗು ಈಸಿಯಾಗಿ ಅರ್ಥ ಆಯಿತು ಮತ್ತು ಸ್ಟಿಚಿಂಗ್ ವಿಡಿಯೋ ತಿಳಿಸ್ಕೊಡ್ರಿ ಅಂತೇಳಿ ಕಮೆಂಟ್ ಮಾಡಿದ್ರಿ. ಅಂದರೆ ನಾನು ಇವಾಗ 2 ವಿಡಿಯೋದಲ್ಲಿ ಸ್ಟಿಚಿಂಗ್ಗೆ ಯಾವ ರೀತಿ ಮಾಡಬೇಕು ಅಂತೇಳಿ ತಿಳಿಸ್ಕೊಟ್ಟಿದ್ದೀನಿ. ಅಂದರೆ ಅವು ಸ್ವಲ್ಪ ವೀಡಿಯೋಸ್ ಸಿಗ್ತಾಯಿಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಮತ್ತು ನಾನು ಇವಾಗ ಲೈನಿಂಗ್ ಬ್ಲೌಸ್ನ ಯಾವ ರೀತಿ ಸ್ಟಿಚ್ ಮಾಡೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ತಿಳಿಸ್ಕೊಡ್ತೀನಿ. ಎಲ್ಲಿ ವಿಡಿಯೋನ ನೋಡಿರಿ ಫ್ರೆಂಡ್ಸ್. ಇವಾಗ ಸ್ಟಿಚಿಂಗ್ ವಿಡಿಯೋನ ಹಾಕಿ ಅಂತೇಳಿ ತುಂಬ ಜನ ಕೇಳ್ತಾ ಇದ್ರಿ. ನೋಡಿ, ಫಸ್ಟ್ಗೆ ನಾವು ಎರಡನ್ನೂ ಫಸ್ಟ್ಗೆ ಫ್ರಂಟ್ ಪಾರ್ಟ್ನ ರೆಡಿ ಮಾಡ್ಕೋಬೇಕು. ತುಂಬ ಈಸಿಯಾಗಿ ಅಂದರೆ ಇವಾಗ ರೌಂಡಾಗಿ ಈ ಥರ ಹೊಲಿಗೆ ಹಾಕ್ಕೊಂಡು ಬಟ್ಟೆನ ಕಟ್ಟಿಂಗ್ ಮಾಡಿಕೊಂಡು ಮೇಲ್ಗಡೆ ಟರ್ನ್ ಮಾಡಿ ರೌಂಡಾಗಿ ಹೊಲಿಗೆನ ಹಾಕಬೇಕು. ಎರಡನ್ನೂ ಅದೇ ರೀತಿಯೇ ಮಾಡ್ಕೋಬೇಕು. ಈ ರೀತಿ ಅಪೋಸಿಟ್ ಇಟ್ಕೊಂಡೇ ಹಾಕೋರಿ. ಇಲ್ಲಾಂದರೆ ಎರಡು ಏನು ಇವೆರಡು ಪಾರ್ಟ್ ಏನಾಗುತ್ತೆ ಅಂದರೆ ಒಂದು ಸೈಡ್ ಬರೋ ಚಾನ್ಸಸ್ ಇರ್ತೈತಿ. ಇದೇ ರೀತಿಯೇ ಹಾಕೋರಿ. ಇದೇ ರೀತಿಯೇ ಇಟ್ಕೊಂಡು ನೆಕ್ ಈ ರೀತಿ ಒಂದು ಹೊಲಿಗೆ ಹಾಕೋರಿ. ಮತ್ತು ನೆಕ್ಸ್ಟ್ ಈ ಪಾರ್ಟಿಗೆ ಈ ರೀತಿ ಒಂದು ಹೊಲಿಗೆನ ಹಾಕ್ಕೊಂಡು ಹೊಳಿಸಿ ಮೇಲ್ಗಡೆ ಒಂದು ಹೊಲಿಗೆನ ಹಾಕೋರಿ. ನೋಡಿ, ಫ್ರಂಟ್ ಪಾರ್ಟ್ ಎರಡನ್ನೂ ಇವಾಗ ರೆಡಿ ಮಾಡಿದ್ದೀನಿ. ಕರೆಕ್ಟಾಗಿ ನೀಟಾಗಿ ಹೊಲಿಗೆನ ಹಾಕ್ಕೊಂಡು ಹೊಳಿಸಿ ಮೇಲ್ಗಡೆ ಒಂದು ರೌಂಡಾಗಿ ಹೊಲಿಗೆ ಹಾಕ್ಕೊಂಡು ಬಟ್ಟೆನ ಕಟ್ಟಿಂಗ್ ಮಾಡ್ಕೋಬೇಕು. ಕಟ್ಟಿಂಗ್ ಮಾಡ್ಕೊಂಡ್ರೆ ಫ್ರಂಟ್ ಪಾರ್ಟ್ ಇಷ್ಟು ರೆಡಿ ಆಗುತ್ತೆ. ನೆಕ್ಸ್ಟ್ ಇವಾಗ ಟಕ್ಸ್ ಪಾಯಿಂಟ್ನ ನಾವು ಸ್ಟಿಚ್ ಮಾಡಬೇಕು. ನೋಡಿ, ಇವಾಗ ಟಕ್ಸ್ ಪಾಯಿಂಟ್ನ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತಂದ್ರೆ, ಈ ಟಕ್ಸ್ ಪಾಯಿಂಟ್ನ ನಾವು ನೋಡಿ, ಈ ಟಕ್ಸ್ ಪಾಯಿಂಟ್ನ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಮತ್ತು ನಾವು ಮುಂದ್ಗಡೆ ರಫ್ ಹೊಡಿಬೇಕು. ಇಲ್ಲಾಂದರೆ ಏನಾಗುತ್ತೆ, ಹೊಲಿಗೆ ಬಿಚ್ಕೊಂತ ಹೋಗ್ತೈತಿ. ಮುಂದ್ಗಡೆ ನಾವು ಕಂಪಲ್ಸರಿಯಾಗಿ ಎಲ್ಲ ಪಾಯಿಂಟ್ಗೂ ಮುಂದ್ಗಡೆ ರಫ್ನ ಹೊಡಿಬೇಕು. ನೆಕ್ಸ್ಟ್ ನಾವು ಎಷ್ಟು ಮಾರ್ಕ್ ಮಾಡಿರ್ತೀವಿ ಅಷ್ಟೇ ಹಿಡ್ಕೋಬೇಕು. ಈ ರೀತಿ ಹಿಡ್ಕೊಂಡು ಸ್ಟಿಚ್ನ ಮಾಡಬೇಕು. ನೆಕ್ಸ್ಟ್ ಈ ಟಕ್ಸ್ ಪಾಯಿಂಟ್ನ ಈ ರೀತಿ ಸ್ಟಿಚ್ ಮಾಡಿರಿ. ನೋಡ್ರಿ ಫ್ರೆಂಡ್ಸ್, ಇಷ್ಟೇ ನೀಟಾಗಿ ಬರಬೇಕು. ಇದೇ ರೀತಿನೇ ನಾವು ಸ್ಟಿಚ್ನ ಮಾಡಬೇಕು. ನೋಡಿ, ಯಾವಾಗಲೂ ನಾವು ಏನು ಮಾಡಬೇಕು ಅಂತಂದರೆ ಇಲ್ಲಿ ಮುಂದ್ಗಡೆ ಹೊಲಿಗೆನ ರಫ್ ಹೊಡಿಬೇಕು. ರಫ್ ಹೊಡಿಲಿಲ್ಲ ಅಂದರೆ ಏನಾಗುತ್ತೆ ಅಂತಂದರೆ ಇದು ಬಿಚ್ಕೊಂತ ಹೋಗ್ತೈತಿ. ಎಲ್ಲ 4 ಟಕ್ಸ್ ಪಾಯಿಂಟ್ಗೆ ಅಷ್ಟೇ ಇಲ್ಲಿ ಮುಂದ್ಗಡೆ ನಾವು ರಫ್ನ ಹೊಡಿಬೇಕು. ಇದೇ ರೀತಿನೇ ನಾವು ಸ್ಟಿಚ್ನ ಮಾಡಬೇಕು. ಎರಡೂ ಸೈಡೂ ಇದೇ ರೀತಿನೇ ನೀಟಾಗಿ ಸ್ಟಿಚ್ ಮಾಡ್ಕೊರಿ. ನೆಕ್ಸ್ಟ್ ಇದಾದ ನಂತರ ನಾವು ನೆಕ್ಸ್ಟ್ ಕ್ರಾಸ್ ಬೆಲ್ಟ್ನ ಸ್ಟಿಚ್ ಮಾಡಬೇಕು.
ನೋಡಿ ಫ್ರೆಂಡ್ಸ್, ಇವಾಗ ಕ್ರಾಸ್ ಬೆಲ್ಟ್ನ ಸ್ಟಿಚ್ ಮಾಡುವಾಗ ಫಸ್ಟ್ಗೆ ಕೆಳಗಡೆ ಒಂದು ಹೊಲಿಗೆ ಹಾಕ್ಕೊಂಡು ಒಳಸ್ಕೊಂಡು ಮೇಲ್ಗಡೆ ಒಂದು ಹೊಲಿಗೆನ ಹಾಕೋರಿ. ನೆಕ್ಸ್ಟ್ ಮೇಲ್ಗಡೆ ಒಂದು ಹೊಲಿಗೆನ ಹಾಕೋರಿ. ನೋಡಿ ನೆಕ್ಸ್ಟ್ ಬಟ್ಟೆನ ಕರೆಕ್ಟಾಗಿ ಕಟಿಂಗ್ ಮಾಡ್ಕೊರಿ, ಎಕ್ಸ್ಟ್ರಾ ಬಟ್ಟೆನೆಲ್ಲ. ನೆಕ್ಸ್ಟ್ ನೋಡಿ ಒಂದೇ ಪದರ ತಗೋರಿ. ಇದನ್ನ ಅಟ್ಯಾಚ್ ಮಾಡಿರೋದನ್ನ ಈ ರೀತಿ ಫಸ್ಟ್ಗೆ ಇವಾಗ ಏನು ಮಾಡಿರಿ, ಮೇನ್ ಬಟ್ಟೆನ ಕರೆಕ್ಟಾಗಿ ಈ ರೀತಿ ಸ್ಟಿಚ್ ಮಾಡಿರಿ. ಫಸ್ಟ್ ಒಂದು ಸೈಡ್ ಈ ಟಕ್ಸ್ ಪಾಯಿಂಟ್ನ ಸ್ವಲ್ಪ ಇಲ್ಲಿ ಮಡ್ಚ್ಕೋರಿ. ಮಡ್ಚ್ಕೊಂಡು ಹೊಲಿಗೆ ಹಾಕೋರಿ, ತುಂಬ ನೀಟಾಗಿ ಬರ್ತೈತಿ. ನೋಡಿ ಈ ರೀತಿ ಆದ ನಂತರ ಇದನ್ನ ಈ ಥರ ಫೋಲ್ಡ್ ಮಾಡ್ಕೋರಿ. ಫೋಲ್ಡ್ ಮಾಡಿದರೆ ಹೊಲಿಗೆ ನಮಗೆ ಹೊರಗಡೆ ಕಾಣೋದಿಲ್ಲ, ಆ ರೀತಿ ನೀಟಾಗಿ ಬರ್ತೈತಿ. ಮಾಡ್ಕೊಂಡು ಈ ರೀತಿ ಈ ಬಟ್ಟೆ ನಮಗೆ ಕರೆಕ್ಟಾಗಿ ಬರಬೇಕು. ಅಂದರೆ ಒಳಗಡೆ ಇರೋ ಬಟ್ಟೆ ಮತ್ತೆ ಸ್ಟಿಚ್ ಒಳಗೆ ಬರಬಾರ್ದು ನಮಗೆ. ಆ ರೀತಿ ನೋಡ್ಕೊಂಡು ಲೈನ್ನ ಹಾಕೋರಿ ನೀವು ಹಾಕೊಳ್ಳುವಾಗ. ನೆಕ್ಸ್ಟ್ ಇವಾಗ ಬಟ್ಟೆನ ಹೊರಗಡೆ ಎಳ್ಕೊರಿ. ಇದು ಕ್ರಾಸ್ ಬೆಲ್ಟ್ ಹಚ್ಚೋದಕ್ಕೆ ಒಂದು ಮೆಥಡ್. ಅಂದರೆ ಇವಾಗ ಇಲ್ಲಿ ನೋಡ್ರಿ, ಈ ಹೊಲಿಗೆ ಹೊರಗಡೆ ಕಾಣೋದಿಲ್ಲ ನಾವು ಈ ರೀತಿ ಹಚ್ಚಿದ್ರೆ. ನೆಕ್ಸ್ಟ್ ನೋಡ್ರಿ, ಈ ರೀತಿ ಡೈರೆಕ್ಟಾಗಿ ನಾವು ಅಟ್ಯಾಚ್ ಮಾಡ್ಕೋಬೋದದ. ನೋಡ್ರಿ ಎರಡನ್ನ ಸೇರಿಸಿ ಇದೇ ರೀತಿನೇ ನಾವು ಇಟ್ಕೊಂಡು ಅಟ್ಯಾಚ್ ಮಾಡ್ಕೋಬೋದು. ಈ ಕ್ರಾಸ್ ಬೆಲ್ಟ್ಗೆ ಈ ರೀತಿ ಬಟ್ಟೆ ಇಟ್ಕೊಂಡು ಒಂದು ಹೊಲಿಗೆ ಹಾಕ್ಕೊಂಡ್ರೆ ನಾವು ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡ್ಕೋಬೋದು. ಬಟ್ ಏನು ಇಲ್ಲಿ ಹೊರಗಡೆ ಹೊಲಿಗೆ ಕಾಣಿಸ್ತೈತಿ ಅಂತ ಅನ್ನೋ ಸಲುವಾಗಿ ಈ ರೀತಿ ನಾನು ಸ್ಟಿಚ್ ಮಾಡೋದನ್ನ ತೋರಿಸಿದ್ನಿ. ಇದೇ ರೀತಿನೇ ಮಾಡಿರಿ, ತುಂಬ ನೀಟಾಗಿ ಅನಿಸ್ತೈತಿ. ಅಂದರೆ ಫಿನಿಶಿಂಗ್ ಇಲ್ಲಿ ಚೆನ್ನಾಗಿ ಕಾಣ್ತೈತಿ. ಹಾಗಾಗಿ ಇದೇ ರೀತಿನೇ ಸ್ಟಿಚ್ ಮಾಡಿರಿ. ನೋಡಿ ಫ್ರಂಟ್ ಪಾರ್ಟ್ ರೆಡಿ ಆದ ನಂತರ ಇವಾಗ ಕಾಜಾಪಟ್ಟಿನ ರೆಡಿ ಮಾಡ್ಕೊರಿ. ಈ ಸೈಡು ಕಾಜಾಪಟ್ಟಿ ಬರ್ತಾವೆ, ಈ ಸೈಡು ಉಪ್ಪಟ್ಟಿ ಬರ್ತಾವೆ. ಉಪ್ಪಟ್ಟಿಗೆ ನಾವು ಮೇಲ್ಗಡೆಯಿಂದ ಸ್ಟಿಚ್ ಮಾಡಿಕೊಂಡು ಪೀಸ್ನ ಒಳಗಡೆ ಹೊಲಿಸ್ಕೊತೀವಿ. ಮತ್ತು ಇದು ಕಾಜಾಪಟ್ಟಿಗೆ ನಾವು ಏನು ಮಾಡ್ತೀವಿ ಅಂತಂದರೆ ಕೆಳಗಡೆಯಿಂದ ಹೊಲಿಗೆ ಹಾಕ್ಕೊಂಡು ಮೇಲ್ಗಡೆ ಹೊಲಿಸ್ತೀವಿ ರೀ. ರೆಡಿ ಮಾಡಿರಿ, ಆ ರೀತಿ ರೆಡಿ ಮಾಡಿಂದ ನೆಕ್ಸ್ಟ್ ಬ್ಯಾಕ್ ಪಾರ್ಟ್ನ ರೆಡಿ ಮಾಡೋಣ. ನೋಡಿ ಕಾಜಾಪಟ್ಟಿ ತಲೆ ನಾವು ಏನು ಮಾಡಬೇಕು ಅಂತಂದರೆ 1 ಇಂಚಷ್ಟು
ಈ ಬಟ್ಟೆನ ಎಕ್ಸ್ಟ್ರಾ ಬಿಟ್ಕೋಬೇಕು. ನೋಡಿ ಇಲ್ಲಿ ಕಾಣಿಸ್ತಿದೆ ಅಂತ ಅನ್ಕೊತೀನಿ ನಾನು ಕ್ಲಿಯರಾಗಿ ನಿಮಗೆ. ಈ ರೀತಿ 1 ಇಂಚು ಎಕ್ಸ್ಟ್ರಾ ಬರಬೇಕು. ಒಬ್ಬೊಬ್ರು ಏನು ಮಾಡಿಬಿಡ್ತಾರೆ ಅಂದರೆ ಪೂರ್ತಿಯಾಗಿ ಈ ರೀತಿ ಬಟ್ಟೆನ ಇನ್ನು ಫೋಲ್ಡ್ ಮಾಡ್ಕೊಂಬಿಡ್ತಾರೆ. ಈ ರೀತಿ ಫೋಲ್ಡ್ ಮಾಡ್ಕೋಬಾರ್ದು. 1 ಇಂಚ್ ಅಷ್ಟು ನಮಗೆ ಈ ಬಟ್ಟೆ ಇಲ್ಲಿ ಎಕ್ಸ್ಟ್ರಾ ಬರಬೇಕು. ಈ ರೀತಿ ಬಂದರೆ ನೆಕ್ ಹತ್ರ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಇದನ್ನೊಂದು ಸ್ಟಿಚ್ ಮಾಡುವಾಗ ನೀಟಾಗಿ ನೋಡ್ಕೊಂಡು ಸ್ಟಿಚ್ ಮಾಡ್ಕೊರಿ. ನೆಕ್ಸ್ಟ್ ನೋಡಿರಿ ಉಪ್ಪಟ್ಟಿ ಹತ್ರ ನಾವು ಪೂರ್ತಿಯಾಗಿ ಬಟ್ಟೆನ ಹೊಲಿಸ್ಕೊಂಡ್ರೆ ನಡಿತೈತಿ. ನೋಡಿರಿ ಕ್ಲಿಯರಾಗಿ ಕಾಣಿಸ್ತೈತಲ್ಲ. ನೋಡಿ ಈ ರೀತಿ ಪೂರ್ತಿಯಾಗಿ ನಾವು ಬಟ್ಟೆನ ಹೊಲಿಸ್ಕೊಂಡ್ರೆ ನಡಿತೈತಿ. ಇಲ್ಲಿ ಏನು ಮಾಡಬೇಕು ಅಂತಂದರೆ 1 ಇಂಚಷ್ಟು ಬಟ್ಟೆನ ನಾವು ಎಕ್ಸ್ಟ್ರಾ ಇಲ್ಲಿ ಬಿಟ್ಕೋಬೇಕು. ನೋಡಿರಿ ನೆಕ್ಸ್ಟ್ ಇವಾಗ ಸ್ಲೀವ್ಸ್ನ ರೆಡಿ ಮಾಡ್ಕೊಳ್ಳೋಣ. ಸ್ಲೀವ್ಸನ್ನು ಸಹ ಅಷ್ಟೇ ಇದೇ ಮುಂದೆ ಒಂದು ಹೊಲಿಗೆ ಹಾಕೋರಿ. ಆ ಹೊಲಿಗೆ ಹಾಕ್ಕೊಂಡು ಟರ್ನ್ ಮಾಡಿ ಮೇಲ್ಗಡೆ ಹೊಲಿಗೆ ಹಾಕೋರಿ. ನೋಡಿ ನೆಕ್ಸ್ಟ್ ತೋಳು 2 ರೆಡಿ ಮಾಡ್ಕೊರಿ. ರೆಡಿ ಮಾಡಿದ ನಂತರ ಬ್ಯಾಕ್ ಪಾರ್ಟ್ನ ರೆಡಿ ಮಾಡ್ಕೊರಿ. ಬ್ಯಾಕ್ ಪಾರ್ಟು ಇದೇ ರೀತಿ ನೀಟಾಗಿ ರೌಂಡಾಗಿ ಹೊಲಿಗೆ ಹಾಕೋರಿ. ಮತ್ತು ಲಾಸ್ಟ್ ಇಲ್ಲಿ ಒಂದು ಹೊಲಿಗೆ ಹಾಕೋರಿ. ನೆಕ್ಸ್ಟ್ ಇವಾಗ ಎಕ್ಸ್ಟ್ರಾ ಬಟ್ಟೆನ ಕಟಿಂಗ್ ಮಾಡ್ಕೊರಿ. ಬಟ್ಟೆನ ಈ ರೀತಿ ಟರ್ನ್ ಮಾಡ್ಕೊರಿ. ಟರ್ನ್ ಮಾಡಿ ನೀಟಾಗಿ ಒಂದು ಮೇಲ್ಗಡೆ ಹೊಲಿಗೆ ಹಾಕ್ಕೊಂಬಿಡ್ರಿ. ಹಾಕಿದರೆ ಕರೆಕ್ಟಾಗಿ ಬ್ಯಾಕ್ ಪಾರ್ಟ್ ರೆಡಿ ಆಕೈತಿ. ನೋಡಿ ಫ್ರೆಂಡ್ಸ್ ಇವಾಗ ಬ್ಯಾಕ್ ಪಾರ್ಟ್ ರೆಡಿ ಆಯಿತು. ಫಸ್ಟ್ ಇವಾಗ ನಾವು ಭುಜಾನ ಜಾಯಿಂಟ್ ಮಾಡ್ಕೊಳ್ಳೋಣ. ನೋಡಿ 2 ಸೈಡು ಭುಜ ಜಾಯಿಂಟ್ ಮಾಡಿದ ನಂತರ ತೋಳನ್ನ ಅಟ್ಯಾಚ್ ಮಾಡ್ಕೊರಿ. ತೋಳು ನಾವು ಮುಂಭಾಗದ್ದು ಚಿಕ್ಕ ಶೇಪ್ನ ನಾವು ಮುಂಭಾಗಕ್ಕೆ ಅಟ್ಯಾಚ್ ಮಾಡಬೇಕು. ಅದೇ ರೀತಿನೇ ನೋಡ್ಕೊಂಡು ಅಟ್ಯಾಚ್ ಮಾಡ್ಕೊರಿ ನೀವು ಮಾಡುವಾಗ. ನೋಡಿರಿ ನೆಕ್ಸ್ಟ್ 2 ಸೈಡು ತೋಳು ಅಟ್ಯಾಚ್ ಮಾಡಿರಿ. ತೋಳು ಅಟ್ಯಾಚ್ ಮಾಡಿದ ನಂತರ ನೆಕ್ಸ್ಟ್ ಇವಾಗ ಸೈಡ್ ಫಿಟ್ಟಿಂಗ್ನ ಮಾಡ್ಕೊರಿ. ನೋಡಿ ಸೈಡ್ ಫಿಟ್ಟಿಂಗ್ ಮಾಡ್ಕೊಳ್ಳುವಾಗ ನಮಗೆ ಫ್ರಂಟು ಮತ್ತು ಬ್ಯಾಕು ಎರಡೂ ಕರೆಕ್ಟಾಗಿ ಬರಬೇಕು. ನೋಡ್ರಿ ಇಲ್ಲಿ
ಇದೇ ರೀತಿನೇ ಕರೆಕ್ಟಾಗಿ ಬರಬೇಕು, ಯಾವುದೂ ನಮಗೆ ಹೆಚ್ಚು ಕಡಿಮೆ ಬರಬಾರ್ದು. ನಾನು ಆಲ್ಮೋಸ್ಟ್ ಈ ಟಕ್ಸ್ ಪಾಯಿಂಟ್ನ ನಿಮಗೆ ಆಪ್ಷನ್ ಆಗಿ ಹೇಳ್ತಾ ಇದ್ದೆ. ಇದು ಸ್ವಲ್ಪ ಏನಾದರೂ ನಿಮ್ಮ ಫ್ರಂಟ್ ಪಾಯಿಂಟ್ ಏನಾದರೂ ಜಾಸ್ತಿ ಬಂತು ಅಂತಂದರೆ ಇಲ್ಲಿ ಒಂದು ಈ ಟಕ್ಸ್ ಪಾಯಿಂಟ್ನ ಇನ್ನೂ ಸ್ವಲ್ಪ ಜಾಸ್ತಿ ಸ್ಟಿಚ್ ಮಾಡ್ಕೊರಿ, ಕರೆಕ್ಟಾಗಿ ಬರ್ತೈತಿ. ಇವಾಗ ಸೈಡ್ ಫಿಟ್ಟಿಂಗ್ನ ಮಾಡ್ಕೊರಿ. 3 ಹೊಲಿಗೆನ ಹಾಕಬೇಕು ನಾವು ಕರೆಕ್ಟಾಗಿ. ಫಸ್ಟು ಅಳತೆ ಬ್ಲೌಸ್ ತೊಗೋರಿ, ಅಳತೆ ಬ್ಲೌಸ್ ಇಟ್ಕೊಂಡು ಕರೆಕ್ಟಾಗಿ ಫಿಟ್ಟಿಂಗ್ನ ಮಾರ್ಕ್ ಮಾಡ್ಕೊರಿ. ಮಾರ್ಕ್ ಮಾಡಿಕೊಂಡು ನೀವು ಫಿಟ್ಟಿಂಗ್ ಮಾಡ್ಕೊರಿ, ಹಂಗಾದ್ರೆ ಕರೆಕ್ಟಾಗಿ ಬರ್ತೈತಿ ನೋಡಿ. ಈ 3 ಹೊಲಿಗೆನ ಕರೆಕ್ಟಾಗಿ ಸ್ಟ್ರೈಟಾಗಿ ಹೊಲಿಗೆ ಹಾಕೋತಾ ಫಿಟ್ಟಿಂಗ್ ಮಾಡ್ಕೊರಿ. ಇಲ್ಲಿ ಮತ್ತು ಇಲ್ಲಿ ಅಂದರೆ ಮುಂದ್ಗಡೆ ಮತ್ತು ಇಲ್ಲಿ ನಾವು ಲಾಸ್ಟ್ ಹೊಲಿಗೆ ಎಂಡ್ ಮಾಡುವಾಗ ರಫ್ ಹೊಡಿಲೇಬೇಕು, ಇಲ್ಲಾಂದರೆ ಅದು ಬಿಚ್ಕೊತ ಹೋಗ್ತೈತಿ. ಮುಂದೆ ಮತ್ತು ಇಲ್ಲಿ ರಫ್ ಹೊಡೆದು ಇದನ್ನು ಸ್ಟಿಚ್ ಮಾಡಿರಿ ಕರೆಕ್ಟಾಗಿ. ನೆಕ್ಸ್ಟ್ ನೋಡಿ, ಸೈಡು ಫಿಟ್ಟಿಂಗ್ ಎಲ್ಲ ಮುಗಿಸಿದ ನಂತರ ನೋಡಿರಿ ಈ ರೀತಿ ನೀಟಾಗಿ ಹೊಲಿಗೆನ ಹಾಕೋರಿ. 2 ಸೈಡನ್ನು ಇದೇ ರೀತಿ ನೀಟಾಗಿ ಹೊಲಿಗೆನ ಹಾಕೋರಿ. ಹಾಕಿದ ನಂತರ ನೆಕ್ಸ್ಟು ಒಂದು ಸರಿ ಅಳತೆ ಬ್ಲೌಸ್ ತೊಗೊಂಡು ಮೆಜರ್ ಮಾಡ್ಕೊರಿ, ನಾವು ಕರೆಕ್ಟಾಗಿ ಫಿಟ್ಟಿಂಗ್ ಮಾಡಿದ್ದೀವ ಇಲ್ವಾ ಅಂತೇಳಿ. ನೋಡಿರಿ ಕರೆಕ್ಟಾಗಿ ಐತಿ ನೋಡಿ, ಇಲ್ಲಿಂದ ಅಲ್ಲಿ ತೋರಿಸ್ತಾ ಇದ್ದೀನಿ. ಲಾಸ್ಟ್ವರೆಗೂ ನೀವು ಮೆಜರ್ಮೆಂಟ್ ಮಾಡ್ಕೊರಿ. ಮತ್ತು ಟಕ್ಸ್ ಪಾಯಿಂಟ್ನ ಹಿಡೀರಿ. ನಾನು ಟಕ್ಸ್ ಪಾಯಿಂಟ್ನ ಹಿಡ್ದೀನಿ ಹಿಂದ್ಗಡೆ. ಈ ರೀತಿ ಹಿಡ್ಕೊಂಡು ಕರೆಕ್ಟಾಗಿ ಮೆಜರ್ಮೆಂಟ್ ಮಾಡ್ಕೊಂಬಿಡ್ರಿ. ನೋಡಿರಿ ಈ ಥರನೇ ನಾವು ಕರೆಕ್ಟಾಗಿ ಅವ್ರ ಮೆಜರ್ಮೆಂಟ್ ಯಾವ ರೀತಿ ಕೊಟ್ಟಿರ್ತಾರೆ ನೋಡಿ. ಅದು ಉಪ್ಪಟ್ಟಿ ಮತ್ತು ಕಾಜಾ ಪಟ್ಟಿದು ಲೆಂತ್ನು ಸಹ ಕರೆಕ್ಟಾಗಿ ಐತಿ. ಎಲ್ಲ ನಾವು ಒಂದು ಸಾರಿ ಮೆಜರ್ಮೆಂಟ್ ಮಾಡ್ಕೊತಾನೆ ಸ್ಟಿಚ್ ಮಾಡಬೇಕು. ಈ ರೀತಿ ಮಾಡಿದ್ರೂ ನಮಗೆ ಮೆಜರ್ಮೆಂಟ್ ಬ್ಲೌಸ್ ಅವ್ರು ಯಾವ ರೀತಿ ಕೊಟ್ಟಿರ್ತಾರೆ ಅದೇ ರೀತಿಯೇ ಬರ್ತೈತಿ. ನೋಡಿ ಇಲ್ಲಿನೂ ಸಹ ನೆಕ್ ಹತ್ರ ಯಾವುದೇ ರೀತಿ ಗ್ಯಾಪ್ ಬರಬಾರ್ದು ನಮಗೆ, ಆ ರೀತಿ ನಾವು ಸ್ಟಿಚ್ ಮಾಡಬೇಕು. ನೆಕ್ಸ್ಟ್ ನಾನಿವಾಗ ಡೋರಿನ ಅಟ್ಯಾಚ್ ಮಾಡ್ತೀನಿ. ನೋಡಿರಿ ಇವಾಗ ಬ್ಲೌಸ್ ಫಿಟ್ಟಿಂಗ್ ಎಲ್ಲ ಮುಗಿದ ಮೇಲೆ ನಾವು ಕರೆಕ್ಟಾಗಿ ಬಂತಾ ಇಲ್ವ ಅಂತೇಳಿ ಪೂರ್ತಿಯಾಗಿ ಲಾಸ್ಟಲ್ಲಿ ಇಷ್ಟನ್ನು ನಾವು ಅಳತೆನ ಮಾಡ್ಕೋಬೇಕು. ಅದನ್ನು ಬಿಟ್ಟರೆ ಇಲ್ಲಿ ಮುಂದ್ಗಡೆ ನಮಗೆ ನೆಕ್ ಕರೆಕ್ಟ್ ಐತಾನಿಲ್ಲ ಅಂತೇಳಿ ಇದನ್ನಿಷ್ಟು ನಾವು ಎರಡು ಕಡೆ ನೀಟಾಗಿ ನೋಡಿಕೊಂಡ್ರೆ ನಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಮತ್ತು ನೆಕ್ ಲೆಂತನು ಕರೆಕ್ಟಾಗಿರಬೇಕು, ಇಲ್ಲಾಂದರೆ ಪೂರ್ತಿಯಾಗಿ ಭುಜ ಜಾರ್ತಿರ್ತಾವೆ. ಹಂಗಾಗಿ ಅಲ್ಲಿನೂ ಸಹ ಕರೆಕ್ಟಾಗಿ ನೋಡ್ಕೊರಿ. ಮೆಜರ್ಮೆಂಟ್ ಬ್ಲೌಸ್ ಹೆಂಗಿರ್ತೈತಿ ಅದೇ ರೀತಿನೇ ನಾವು ಸ್ಟಿಚ್ ಮಾಡಿದರೆ ಯಾವುದೇ ರೀತಿ ನಮಗೆ ಸ್ಟಿಚಿಂಗ್ ಬಗ್ಗೆ ಕಂಪ್ಲೇಂಟ್ಸ್ ಬರೋದಿಲ್ಲ. ಸ್ವಲ್ಪ ನೋಡ್ಕೊಂಡು ಸ್ಟಿಚ್ ಮಾಡುವಾಗ ನಾವು ನೀಟಾಗಿ ಮಾಡಿಬಿಟ್ರೆ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ನೀಟಾಗಿ ಸ್ಟಿಚ್ ಮಾಡಿದರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ನೋಡ್ಕೊಂಡು ಸ್ಟಿಚ್ ಮಾಡ್ಕೊರಿ. ಮುಂದ್ಗಡೆನೂ ಮತ್ತು ನಮ್ಗೆ ಏನಾಗಬೇಕು ಮಾಡೋದಂದರೆ ಇಲ್ಲಿ ಗ್ಯಾಪ್ ಬರಬಾರ್ದು. ಗ್ಯಾಪ್ ಬಂದ್ರೂ ಸ್ವಲ್ಪ ಅಂದರೆ ಇಲ್ಲೆಲ್ಲ ಟೈಟಾಗಿ ಹಿಡಿಯೋ ಥರ ಆಗಿಬಿಡ್ತೈತಿ. ಆ ರೀತಿಯೂ ನಾವು ಸ್ಟಿಚ್ ಮಾಡಬಾರ್ದು. ನೋಡಿರಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ಮತ್ತೆ ಸಿಗ್ತೀನಿ ನಿಮ್ಮ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.